ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಕುಟುಂಬ ಪಿಂಚಣಿದಾರರೇ, ನಿಮ್ಮೆಲ್ಲರ ಪಿಂಚಣಿ ವಿಚಾರದಲ್ಲಿ ಒಂದು ಐತಿಹಾಸಿಕ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ. ಯಾವುದೇ ಕಾರಣಕ್ಕೂ ಪಿಂಚಣಿ ಕಡಿತ ಮಾಡೋದು ಬೇಡ ಅಂತ ಹೇಳಿ ಐತಿಹಾಸಿಕ ತೀರ್ಪನ್ನು ಮಾಡಿದೆ. ಕೆಲವೊಂದು ಬಾರಿ ನಮ್ಮ ಪಿಂಚಣಿ ನಮಗೆ ಕೈ ಸಿಗದೇ ಕಡಿತ ಆಗಿ ಹೋಗಿರುತ್ತೆ. ನಿವೃತ್ತಿಯ ಜೀವನ ಎಷ್ಟು ಕಷ್ಟ ಅಂತ ತಮಗೆಲ್ಲರಿಗೂ ಗೊತ್ತಿರುತ್ತೆ. ಈ ರೀತಿ ವಿನಾಕಾರಣ ಪಿಂಚಣಿ ಕಡಿತ ಮಾಡೋರಿಗೆ ತಕ್ಕ ಪಾಠವನ್ನು ಕಲಿಸಿದಂಥ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಆ ತೀರ್ಪಿನ ಅಂಶಗಳೇನು, ಯಾರಿಗೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಒಂದು ವೃತ್ತಿಯಲ್ಲಿದ್ದು ಒಂದು 30-40 ವರ್ಷ ವರ್ಕ್ ಮಾಡಿರ್ತೀರಿ. ವರ್ಕ್ ಮಾಡಿ ರಿಟೈರ್ಡ್ ಆಗಲೇಬೇಕು. ರಿಟೈರ್ಡ್ ಆದ ತಕ್ಷಣ ನಮಗೆ ಬರೋಂಥ ಸಂಬಳ ಕಟ್ಟಾಗತ್ತೆ. ಬರೋಂಥ ಅಲ್ಪ ಸ್ವಲ್ಪ ಪಿಂಚಣಿಯಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಇಂಥ ಸಮಯದಲ್ಲಿ ನಮಗೆ ಬರೋಂಥ ಪಿಂಚಣಿಯನ್ನು ಕಟ್ ಮಾಡ್ಕೊಂಡ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಹೀಗೆ ಪಿಂಚಣಿಯನ್ನು ಕಟ್ ಮಾಡಿದಂತಹ ಅವರಿಗೆ ತಕ್ಕ ಪಾಠವನ್ನು ಕಲಿಸಿದಂತಹ ಒಂದು ಐತಿಹಾಸಿಕ ತೀರ್ಪಿನ ಬಗ್ಗೆ ಈ ದಿನ ಚರ್ಚೆ ಮಾಡೋಣ. ಅದೇನು ಅಂತ ಇಲ್ಲಿದೆ ವಿವರವಾದ ಮಾಹಿತಿ, ಪ್ರತಿಯೊಬ್ಬರೂ ನೋಡಿ. ಪ್ರತಿಯೊಬ್ಬ ಆತ್ಮೀಯ ಪಿಂಚಣಿದಾರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಸಾಲಕ್ಕಾಗಿ ಪಿಂಚಣಿ ಕಡಿತ ಬೇಡ ಅಂತ ಹೇಳಿ ಒಂದು ತೀರ್ಮಾನವನ್ನು ಪ್ರಕಟ ಮಾಡಿದೆ. ನಿವೃತ್ತ ಬ್ಯಾಂಕ್ ನೌಕರ ಪಿಂಚಣಿಯದ 50%ಕ್ಕಿಂತ ಅಧಿಕ ಹಣವನ್ನು ಅವರ ಸಾಲದ ಮರುಪಾವತಿಗಾಗಿ ಕಡಿತಗೊಳಿಸಬಾರ್ದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಕೆನರಾ ಬ್ಯಾಂಕಿಗೆ ನಿರ್ದೇಶನವನ್ನು ನೀಡಿದೆ. ಈ ಮೂಲಕ ನ್ಯಾಯಾಲಯ ನಿವೃತ್ತ ನೌಕರರ ನೆರವಿಗೆ ಧಾವಿಸಿದೆ ಅಂತಲೇ ಹೇಳ್ಬೋದು. ಇದು ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆದರೆ ಸಾಲದ ಬಾಕಿ ಹಣವನ್ನು ಬಡ್ಡಿಯೊಂದಿಗೆ ವಸೂಲಿ ಮಾಡಲು ಕಾನೂನಿನ ಒಳಗೆ ಯಾವುದೇ ರೀತಿಯ ವಿಧಾನವನ್ನು ಅನುಸರಿಸಲು ಬ್ಯಾಂಕಿಗೆ ರೈಟ್ಸ್ ಇದೆ, ಮುಕ್ತವಾಗಿದೆ ಅಂತ ಹೇಳಿ ಕೂಡ ಇದೇ ಸಮಯದಲ್ಲಿ ನ್ಯಾಯಾಲಯ ತಿಳಿಸಿದೆ. ಕೆನರಾ ಬ್ಯಾಂಕ್ ತನ್ನ ಸಂಪೂರ್ಣ ಪಿಂಚಣಿ ಮೊತ್ತವನ್ನು ಸಾಲದ ಕಂತುಗಳಿಗೆ ಕಡಿತ ಮಾಡ್ತಾ ಇದೆ, ಡಿಡಕ್ಷನನ್ನು ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಈ ಕ್ರಮವನ್ನು ಪ್ರಶ್ನಿಸಿ ಕೇರಳದ ನಿವೃತ್ತ ಉದ್ಯೋಗಿ OP ಮುರುಗನ್ ಸಲ್ಲಿಸಿದ ಅರ್ಜಿಯನ್ನು ನ್ಯಾಯಪೀಠ ಭಾಗಶಃ ಮಾನ್ಯ ಮಾಡಿದೆ. ಮಾನ್ಯ ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರಾದ SG ಪಂಡಿತ್ರವರಿದ್ದ ಏಕಸದಸ್ಯ ಪೀಠ ಈ ತೀರ್ಮಾನವನ್ನು ನೀಡಿದೆ. ನಿವೃತ್ತಿ ಅಂದರೆ ಹಲವಾರು ಬಾರಿ ಸುಪ್ರೀಂ ಕೋರ್ಟ್ಗಳು, ಹೈಕೋರ್ಟ್ಗಳು ಎಲ್ಲವೂ ಹೇಳಿದೆ, ನಿವೃತ್ತಿ ಭಿಕ್ಷೆಯಲ್ಲ, ಅದು ನಮ್ಮ ಹಕ್ಕು, ಅದನ್ನು ಕೊಡಲೇಬೇಕು, ಅದು ನಿವೃತ್ತಿಯ ಜೀವನಕ್ಕಾಗಿ ಇರುವಂಥ ಒಂದು ಸುರಕ್ಷಿತ ವಿಧಾನ ಅಂತ ಹೇಳಿದೆ. ಅದನ್ನೇ ಕೂಡ ಮಾನ್ಯ ನ್ಯಾಯಾಲಯ ಕೂಡ ಸ್ಪಷ್ಟಪಡಿಸಿದೆ. ನಿವೃತ್ತಿಯ ನಂತರ ಉದ್ಯೋಗಿಗೆ ತನ್ನನ್ನು ತಾನು ಉಳಿಸಿಕೊಳ್ಳಲು ಪಿಂಚಣಿ ಬೇಕಾಗತ್ತೆ. ನಿವೃತ್ತಿಯ ನಂತರ ಗೌರವಯುತವಾಗಿ ಜೀವನವನ್ನು ನಡೆಸೋಕ್ಕೆ, ನಿವೃತ್ತಿಗಿಂತ ಮೊದಲು ಸಂಬಳ ಬರ್ತಾ ಇರುತ್ತೆ, ಜೀವನ ನಿರ್ವಹಣೆ ಏನೋ ನಡ್ಕೊಂಡು ಹೋಗ್ತಾ ಇರುತ್ತೆ. ನಿವೃತ್ತಿ ಆದ ನಂತರ ನಮ್ಮನ್ನೇ ನಂಬ್ಕೊಂಡಿರೋಂಥ ಮಕ್ಕಳಿರ್ತಾರೆ, ಹೆಂಡತಿ ಇರ್ತಾರೆ, ಕುಟುಂಬ ಇರುತ್ತೆ. ಹಾಗೂ ವಯೋಸಹಜವಾಗಿ 60 ವರ್ಷ ನಂತರ ವಯೋಸಹಜವಾಗಿ ಬರುವಂಥ ಕಾಯಿಲೆಗಳು, ತೊಂದರೆ ತಾಪತ್ರೆಗಳನ್ನು ನಿವಾರಿಸಿಕೊಳ್ಳಲು ಪಿಂಚಣಿ ಅವಶ್ಯಕವಾಗಿ ಬೇಕಾಗತ್ತೆ. ಹಾಗಾಗಿ ನಿವೃತ್ತನು ತನ್ನನ್ನು ತಾನು ಉಳಿಸಿಕೊಳ್ಳಲು ಪಿಂಚಣಿ ಬೇಕಾಗತ್ತೆ. ಸಾಮಾನ್ಯವಾಗಿ ಎಲ್ಲ ಗೌರ್ಮೆಂಟ್ ನೌಕರರು ಹಾಗೂ ಖಾಸಗಿ ನೌಕರರಿಗೆ ಅವ್ರಿಗೆ ಬರುವಂಥ ಸಂಬಳದಲ್ಲಿ 50% ವೇತನವನ್ನು, ಸ್ಯಾಲ್ರಿಯನ್ನು ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ
ಒಂದು ನಿಯಮ ಇದೆ. 50ಕ್ಕಿಂತ ಅಧಿಕ ಸಂಬಳವನ್ನು ಕಡಿತ ಮಾಡಬಾರ್ದು, ಡಿಡಕ್ಷನನ್ನು ಮಾಡಬಾರ್ದು ಅಂತ ಹೇಳಿ ನಿಯಮಗಳಿದೆ. ಹಾಗೆ ಮಾಡಿದರೆ ಅದು ಪಿಂಚಣಿ ಪಾವತಿ ಉದ್ದೇಶವನ್ನು ವಿಫಲಗೊಳಿಸುತ್ತೆ. ಅಂದರೆ ಪಿಂಚಣಿ ಹಣವನ್ನು ಸಾಲದ ಹಣವಾಗಿ ಕಟ್ ಮಾಡ್ಕೊಳ್ಳೋದು ಪಿಂಚಣಿ ಪಾವತಿ ಮಾಡುವಂಥ ಸದುದ್ದೇಶಕ್ಕೆ ವಿಫಲ ಆಗುತ್ತೆ. ಇದು ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರ ಜೀವನ ಸುಧಾರಣೆ, ಗೌರವಯುತವಾಗಿ ಜೀವನ ಮಾಡೋಕ್ಕೆ ಕೊಟ್ಟಂಥ ಪಿಂಚಣಿ ಉದ್ದೇಶವನ್ನೇ ವಿಫಲಗೊಳಿಸುತ್ತೆ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ. ಈ ವೇಳೆಯಲ್ಲಿ ಮುರುಗನ್ ವಕೀಲರು ಆರ್ ಗಣೇಶ್ ರಾವ್ ಅವರು ಪಿಂಚಣಿಯಿಂದ ಸಂಪೂರ್ಣ ಸಾಲದ ಮೊತ್ತವನ್ನು ವಸೂಲಿ ಮಾಡುವುದನ್ನು ನಿಲ್ಲಿಸುವಂತೆ ಕೆನರಾ ಬ್ಯಾಂಕಿಗೆ ಡೈರೆಕ್ಷನನ್ನು ಕೊಡಬೇಕು ಅಂತ ಹೇಳಿ ಹೈಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದರು. ಶೈಕ್ಷಣಿಕ ಸಾಲದ ಮೇಲೆ ದಂಡದ ಬಡ್ಡಿ ವಿಧಿಸುವುದನ್ನು ತಕ್ಷಣ ನಿಲ್ಲಿಸಬೇಕು. ಎಜುಕೇಷನ್ ಲೋನ್ನಲ್ಲಿ ಪೆನಾಲ್ಟಿ ಇಂಟ್ರೆಸ್ಟನ್ನು ಹಾಕೋದನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳಿ ಕೋರ್ಕೊಂಡಿದ್ದರು. ಬ್ಯಾಂಕ್ ನಿಗದಿಗೊಳಿಸಿರುವಂಥ ಕಂತುಗಳ ಪ್ರಕಾರ EMI ಪ್ರಕಾರ ಬ್ಯಾಂಕ್ನ ಸಾಲವನ್ನು ವಸೂಲಿ ಮಾಡುವಂತೆ ಸೂಚಿಸಬೇಕು ಅಂತ ಹೇಳಿ ಕೋರಿದ್ರು. ಏನು ಬ್ಯಾಂಕ್ ಕಂಡೀಷನ್ ಪ್ರಕಾರ ಏನು ಹಾಕಿದೆ ಆ ಕಂಡೀಷನ್ ಪ್ರಕಾರನೇ EMIಗಳನ್ನು ಪಾವತಿ ಮಾಡ್ಕೊಬೇಕು. ನಮ್ಮ ಅಕೌಂಟಲ್ಲಿ ಬಂದಿರೋಂಥ ಹಣವನ್ನು ವಿನಾಕಾರಣ ಕಟ್ ಮಾಡ್ಕೊಬಾರ್ದು, ಪಿಂಚಣಿಯನ್ನು ಕಟ್ ಮಾಡ್ಕೊಬಾರ್ದು ಅಂತ ಹೇಳಿ ನಿವೃತ್ತ ನೌಕರರು ಮಾನ್ಯ ನ್ಯಾಯಾಲಯದಲ್ಲಿ ಮನವಿಯನ್ನು ಸಲ್ಲಿಸಿದರು. ಮಾನ್ಯ ಗೌರವಾನ್ವಿತ ನ್ಯಾಯಾಲಯ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದ SD ಪಂಡಿತ್ರವರಿದ್ದ ಏಕಸದಸ್ಯ ಪೀಠ ಈ ಐತಿಹಾಸಿಕ ತೀರ್ಪನ್ನು ನೀಡಿ ವಿನಾಕಾರಣ ಪಿಂಚಣಿಯನ್ನು ಕಡಿತ ಮಾಡ್ಕೊಂಡಿದ್ದಂತಹ ಕೆನರಾ ಬ್ಯಾಂಕಿಗೆ ಒಂದು ಎಚ್ಚರಿಕೆಯನ್ನು ನೀಡಿದೆ. ಸ್ನೇಹಿತರೆ, ಪಿಂಚಣಿ ಅನ್ನೋದನ್ನು ಬರೀ ಭಾರತ ದೇಶದಲ್ಲಿ ಅಲ್ಲ, ಫಾರಿನ್ನಲ್ಲೂ ಕೂಡ ನಿವೃತ್ತ ನೌಕರರಿಗೆ ಒಂದು ಗೌರವಯುತವಾಗಿ ಜೀವನ ನಡೆಸೋಕ್ಕೆ ಉದ್ದೇಶಕ್ಕಾಗಿ ಕೊಡುವಂಥ ಒಂದು ಹಣ. ಈ ಹಣವನ್ನೇ ಕಟ್ ಮಾಡ್ಕೊಂಡ್ರೆ ಅವರು ಲೈಫನ್ನು ಹೇಗೆ ಲೀಡ್ ಮಾಡಬೇಕು? ಹಾಗಾಗಿ ಇನ್ನು ಮುಂದೆ ಆದರೂ ಕೂಡ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಪಿಂಚಣಿಯನ್ನು ಕಡಿತ ಮಾಡೋದನ್ನು ತಪ್ಪಿಸಬೇಕು. ಪಿಂಚಣಿ ಹಣವನ್ನು ಸಾಲಕ್ಕೆ ಕಡಿತ ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳ್ಬೋದು. ಅನಿವಾರ್ಯ ಕಾರಣಕ್ಕಾಗಿ ನಾವು ರಿಟೈರ್ಡ್ ಆದರೂ ನಮ್ಮ ಹೌಸಿಂಗ್ ಲೋನ್ಗಳು ಹೋಗ್ತಾ ಇರುತ್ತೆ. ಬೇರೆ ಎಜುಕೇಷನ್ ಮಕ್ಕಳನ್ನ ಓದ್ಸೋಕ್ಕಾಗಿ ಎಜುಕೇಷನ್ ಲೋನನ್ನು ಮಾಡಿರ್ತೀವಿ, ಎಲ್ಲ ಲೋನನ್ನು ಮಾಡಿರ್ತೀವಿ. ರಿಟೈರ್ಡ್ ಆದರೂ ಅದು ತೀರಿರಲ್ಲ. ಆ ಉದ್ದೇಶಕ್ಕಾಗಿ ರಿಟೈರ್ಡ್ ಆದ ತಕ್ಷಣ ಬಂದಿರೋ ಹಣವನ್ನೆಲ್ಲ ಅವರು ಸಾಲಕ್ಕೆ ಕಟ್ ಮಾಡ್ಕೊಂಡ್ರೆ ಅವರ ಜೀವನ ನಿರ್ವಹಣೆ ಹೇಗಾಗಬೇಕು? ಹಿರಿಯ ನಾಗರಿಕರು ಹೇಗೆ ಬದುಕಬೇಕು? ಹಾಗಾಗಿ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಈ ತೀರ್ಪು ಪ್ರತಿಯೊಬ್ಬರಿಗೂ ಕೂಡ, ಪಿಂಚಣಿ ಕಟ್ ಮಾಡ್ಕೊಳ್ಳೋ ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆಯ ಕರಗಂಟೆ ಆಗಿದೆ. ಇದು ಪಿಂಚಣಿದಾರರ ಜೀವನದಲ್ಲಿ ಮಹತ್ವದ ಬದಲಾವಣೆಯನ್ನು ತರುವಂತಹ ಒಂದು ತೀರ್ಪು. ಬದಲಾವಣೆ ಜಗದ ನಿಯಮ. ಅದಕ್ಕೆ ತಕ್ಕಂತೆ ನ್ಯಾಯಾಲಯವು ಕೂಡ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಅಂತಲೇ ಹೇಳ್ಬೋದು. ಮಾನ್ಯ ನ್ಯಾಯಾಲಯ ನೀಡಿರುವಂಥ ತೀರ್ಪು ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು ಸೇರಿದಂತೆ ಸರ್ಕಾರಿ ಅಥವಾ ಖಾಸಗಿ, ಪ್ರೈವೇಟ್ ಹಾಗೂ ಗೌರ್ಮೆಂಟ್ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ಇಂತಹ ಉತ್ತಮವಾದ ಮಾಹಿತಿಗಳನ್ನು ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.